ಯೂಟ್ಯೂಬ್ದವರಾಗಿರ್ತಕ್ಕಂಥ ನಮ್ಮ ಅಂಬರೀಷ್ ಸುಬೇದಾರ್ ನಿನ್ನೆ ಏನಿತ್ತು ವಿಷಯ ಅಂತ ಕೇಳಿದ್ರ ಏನಿತ್ತು ನಿನ್ನೆ? ಹಾಂ, ಗಡಿಗೆ ತೊಳೆದು, ಹೌದು, ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ, ತನ್ನ ಗಡಿಗೆ ತೊಳೆದು ಅಡಿಗೆಯ ಮಾಡಮ್ಮ, ಅನುಭವದ ಅಡಿಗೆಯ ಮಾಡಿ ದೇವರಿಗೆ ಅಡಿಗೆ ಮಾಡಿ ಗಂಡ ಗುಣಸಮ್ಮ ಅಂತ ನಿನ್ನೆ ನೀವು ಕೂಡಿ ಚಿಂತನೆ ಮಾಡಿದ್ದೇವೆ. ಇವತ್ತೇನದತ್ತು ಕೇಳಿದ್ರೆ ಭಾಳ ಅದ್ಭುತ ಪ್ರವಚನ ಇವತ್ತ. ಅಂಥ ತತ್ವ ಪದದ ಪರಂತು ನಮಗೆ ಅವಾಯಿಗಳು ಈಗಾಗಲೇ ನಿಮಗೆ ಹಾಡಿ ಹೇಳ್ಯಾರ. ಏನದಪ್ಪ ಇವತ್ತಂದ್ರೆ ನಿಮಗ ಎಲ್ಲರನ್ನ ಉದ್ಧಾರ ಮಾಡಬೇಕು, ನಮ್ಮೆಲ್ಲರಿಗೆ ದೇವರು ತೋರಿಸಬೇಕು, ಸದ್ಗುರುಗಳ ಕಡೆ ಕಳುಬೇಕು ಅಂಥೇಳಿ ತಮಗಾದ ಅನುಭವ, ಜಗತ್ತಿಗೆ ಎಲ್ಲರಿಗಾದ ಅನುಭವ ಮಡಿವಾಳಪ್ಪನವರು ಈ ಪದ್ಯದಲ್ಲಿ ಹೇಳ್ಯಾರ. ಇಂದು ನಾನು ದಾವತಿ ಮಾಡಿ ದಣದೇ ನವ್ವ, ಹಾದಿ ಹಿಡದೇ ನವ್ವ, ಹಿಡಿದೊಂದು ಉಳದೇ ನವ್ವ, ಗುರುವಿನ ಪಾದ ಹಿಡದೇ ನವ್ವ, ಹೊಂದಿ ನಡಿಬೇಕವ್ವ. ಕೆಟ್ಟಾದ ನೋಡಿ ಇವತ್ತು. ಹಿಂಗಂದ್ರೆ ಏನು ಅಂತ ಕೇಳಿದ್ರೆ, ಇಂದು ಅಂದ್ರೆ ಇವತ್ತ, ಇಂದು ನಾನು ದಾವತಿ ಮಾಡಿ ದಣದೇ ನವ್ವ. ದಾವತಿ ಅಂದ್ರೆ ತಿಳ್ಕೊರಿ, ಓಡಿ 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 ಅನ್ನಂಗ. ಸಮಸ್ತ ಪ್ರಪಂಚದಾಗ ಅದರಾಗ ಪಾಡಿರಬೇಕು, ಇದರಾಗ ಪಾಡಿರಬೇಕು, ಹೆಣ್ತಿ ಪಾಡಿರಬೇಕು, ಮಕ್ಕಳು ಪಾಡಿರಬೇಕು, ಗಂಡ ಪಾಡಿರಬೇಕು, ಹೊಲ ಪಾಡಿರಬೇಕು, ರೊಕ್ಕ ಪಾಡಿರಬೇಕು, ಅಧಿಕಾರ ಪಾಡಿರಬೇಕು, ಅದರಾಗ ಸುಖ ಇರಬೇಕು, ಇದರಾಗ ಸುಖ ಇರಬೇಕು. ಓಡೋಡಿ 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 ಮನಸ್ಸಿನ ಬೆನ್ನು ಹತ್ತಿ 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 ಸದಾ ತಿರುಗಾಡಿ 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 ನನಗೆ ಸಮಾಧಾನ ಆಗಲಿಲ್ಲ, ದಣು ಆಗ್ಯದತ್ತಾರವ್ರು. ದಣು ಆಗ್ಯದ. ದಾವತಿ ಮಾಡಿ ದಣದೇ ನೋವ ನನಗೆ ಮಿಕ್ಕಾಯ್ತು. ಇನ್ನು ಎಲ್ಲ ಕಡೆ ತಿರುಗಾಡಿದೆ, ಹಿಡದೆ, ಮಾಡಿದೆ, ಏನು ಬೇಕಾದ ಮಾಡಿದ್ರು ಯಾವುದು ಇದು ಶಾಶ್ವತ ಇಲ್ಲ, ಸತ್ಯ ಇಲ್ಲ. ಒಂದೇ ಒಂದು ಉಳಿದಿತ್ತು, ಅದು ಯಾವುದು ಅಂತ ಕೇಳಿದ್ರೆ ಸದ್ಗುರುನಾಥ. ಆ ಸತ್ಯವಾಗಿರತಕ್ಕಂಥ ಸದ್ಗುರುನಾಥ ಪಾದ ಹಿಡದೇನವ್ವ ಅಂತ ಹೇಳಿದ್ರು ಅವರು. ನಾ ಸುಮ್ಮನೆ ನಿಮಗೆ ಕೇಳ್ತೀನಿ, ಇಲ್ಲಿ 30 ವರ್ಷನವ್ರು ಇದ್ದೀರಿ, 40ರವ್ರು ಇದ್ದೀರಿ, 50ರವ್ರು ಇದ್ದೀರಿ, 60, 70, 80, 100 ತನಕ ಇದ್ದವ್ರು ಇದ್ದೀರಿ, ಹೌದಿಲ್ಲ? ಸಮಸ್ತ ಪ್ರಪಂಚ ಇವತ್ತು ಮುಗಿತ ತಂದವ್ರು ಯಾರು ಇದ್ದೀರೇನು? ಇದ್ದೀರಿ? ಇದು ಆಗನ ಅದು, ಅದು ಆಗನ ಮತ್ತೊಂದು, ಮತ್ತೊಂದು ಆಗನ ಮಗದೊಂದು. ಇನ್ನ ಮಾಡಬೇಕು, ಇನ್ನ ಮಾಡಬೇಕು, ಇನ್ನ ಮಾಡಬೇಕು, ಅದರ ಪಾಡಿರ್ಬೇಕತ್ತು ಓಡೋಲಕತ್ತೀವಿ. ಪರಂತು ಇನ್ನ ನಿಮಗೆ ದಣವೇ ಆಗಿಲ್ಲ. ಎಷ್ಟು ದಣದ್ರು ಇವನಿಗೆ ಬ್ಯಾಸರಿಕೆನೂ ಬಂದಿಲ್ಲ. ಅವ್ರ ಥರ ಎಷ್ಟು ದಿನ ಮಾಡಿದ್ರು ಇದು ಬರೀ ಖಾಲಿ ಹೈರಾಣೆ ಅದ, ಖಾಲಿ ಹೈರಾಣ ಅದ. ಮಾಡೋದು ಬಿಡಬೇಡ್ರಿ, ಮತ್ತು ಮಾಡೋದು ಬಿಟ್ರೆ ನಡೆಯಲ್ಲ. ಯಾಕಂದ್ರೆ ನಿಮಗೆ ನಂಬಿ ಹೆಣ್ತಿ ಬಂದಾಳ, ನಿಮಗೆ ನಂಬಿ ಗಂಡ ಬಂದಾನ, ನಿಮಗೆ ನಂಬಿ ಮಕ್ಕಳವ, ಅವ್ವಾಳ, ಅಪ್ಪಳ, ಹೊಲ ಅಲ್ಲ, ಮನೆ ಅದ, ಇವೆಲ್ಲ ಮಾಡ್ಕೊಂಡು ನಾನು ರಗೋಡಾಗತ್ತೆ ಮಠದ ಕಡೆ ಜಿಗಿದಾಗ ಕೊಟ್ರಿ ಅಂದ್ರೆ ಅವ್ರೇನು ಮಾಡ್ಬೇಕು? ಮಾಡೋದು ಬಿಡೋದಿಲ್ಲ, ಮಾಡ್ರಿ. ಪರಂತು ಇದು ಸುಮ್ಮ ಕರೆ ಒಂದು ಬ್ಯಾರೆ ಅದ. ಎಲ್ಲ ತೆಗಿಲಕ್ಕಾಗಿ ಜಗತ್ನಾಗ ನೋಡಿ ನೀವು ಸಮಸ್ತ ನಾಮರೂಪ ಪ್ರಪಂಚ ಮಿಥ್ಯ ಅದ. ಸತ್ಯವಾಗಿದ್ದು ಒಂದು ಪರಮಾತ್ಮ ಅದ. ಆ ಪರಮಾತ್ಮ ಒಬ್ಬನಿಗೆ ಹಿಡಿದ್ರೆ ಅಂದ್ರೆ ಎಷ್ಟು ಬೇಕಾದಟ್ಟು ಇಲ್ಲಿ ಬಡದಾಡಿ ದಣು ಆಗ್ಯದ ನೋಡು, ಆ ದಣು ಹೋಗ್ಬಿಡ್ತವ. ಮಡ್ಯಾಳಪ್ಪ ತನ ಹಿಡ್ದಿದ್ದೊಂದು ಉಳ್ದಿದ್ದೊಂದು ಹಿಡದೇ ನೋವ, ಗುರುವಿನ ಪಾದ ಹಿಡದೇ ನೋವ, ಹೊಂದಿ ನಡೆದೇ ನೋವ. ಸದ್ಗುರುನಾಥನ ಚರಣ ಬಿಟ್ಟರೆ ಮತ್ತೊಂದು ಕಡೆ ಸುಖ ಇಲ್ಲ. ಮರಾಠ ಬರದಾರ, ಶ್ರೀ ಗುರು ಚರಣ ठेवित भावे आपे आप भेटे देव
ಹೇ ಮನುಷ್ಯನೇ, ಜಗತ್ನಾಗ ನೀ ಎಲ್ಲಿ ನಿಂದಿರಬೇಕು ಅಂದ್ರೆ ಭಾವಪೂರ್ಣವಾಗಿ, ಭಾವ ತುಂಬಿ ಸದ್ಗುರುನಾಥನ ಚರಣ ಎಲ್ಲದ ಅಲ್ಲಿ ನಿತ್ಯ ಅಂದ್ರೆ ದೇವರಿಗೆ ನೀ ಹುಡುಕಾಡಬೇಡ, ದೇವರೇ ನಿನಗೆ ಹುಡುಕಾಡ್ಕೊತ ಬರ್ತಾನತ್ ನಾವು. ಚರಣ ಠೇವಿತ ಭಾವಿ, ಠೇವಿತ ಅಂದ್ರೆ ನಿಂದ್ರು. ಹ್ಯಾಂಗ ನಿಂದ್ರು? ಸುಮ್ಮ ಶರೀರಲಿ ಅಲ್ಲ, ಭಾವದಿಂದ. ನೀವು ಎಲ್ಲಿ ತನ ಗುರುವಿನ ಪಾದ ಹಿಡಂಗಿಲ್ಲ ಅಲ್ಲಿ ತನ ದುಃಖ ತಪ್ಪೇ ಇಲ್ಲ. ನಾ ಸುಮ್ಮ ಹುಡುಗಟ್ಟಿಗೆ ಎತ್ತೀನಿ. ಮೊನ್ನೆ ಒಬ್ಬನಿಗೆ ಭೇಟಿಯಾಗಿದ್ದೇನ. ಯಾಕ್ರಿ ಎಲ್ಲ ತೆಗೆದು ಮುಗೀತು ಅಂದೆ. ಹ್ಞೂ ಅಂದ. ಮತ್ತೇನು ಸುದ್ದಿ ನಡ್ರಿ ಮಠದ ಕಡೆ ಅಂದೆ. ಇನ್ನೇನು ಎಲ್ಲ ಕೊಟ್ಟಿನಿ, ತೊಗೊಂಡಿನಿ, ತಲಬಾಗಲು ಹಚ್ಚೋದೊಂದು ಉಳ್ದತ್ತ. ಅದು ಎಂದು ಮುಗೀತದ ಅಂದೇನ. ಇನ್ನು ತಿಂಗಳು 2 ತಿಂಗಳದ ಮುಗೀತದ್ರಿ ಅಂದ. ಮತ್ತೆ ಮುಗೀತು, ಮತ್ತೆ ಭೇಟಿ ಅದ. ತಲಬಾಗಲು ಆಗಿರ್ಬೇಕಲ್ಲ, ಆಗ್ಯದ ಅಂದೆ. ನಡ್ರಿ ಮತ್ತೆ ಅಂದೇನ. ತಲಬಾಗಲು ಆಗ್ಯದ ಮುತ್ತೆ, ಮುಂದಿಟ್ಟು ಪಟ್ಟಂಗಳು ಮತ್ತೊಬ್ರದ ಅದಕ್ಕೆ ಅದು ತೋಳುತನತ್ತು ಕೂತಾನತ್ತ. ಎಂದೂ ಮುಗಿಯಲಿದು, ಎಂದೆಂದೂ ಮುಗಿಯದಿಲ್ಲ ಇದು. ಎಂದೂ ಮುಗಿಲಾರ ಕತ್ತಿನೇ ಸಂಸಾರದ. ಎಂದರೆ ಮುಗಿತದೆ ಇದು. ಈಗ ನಾವು ಇಲ್ಲಿ ಪ್ರವಚನ ಚಾಲು ಮಾಡೀವಿ. 7 ದಿನ, ನಾಳೆಗೊಂದಿನ ಆದ್ರೆ ಮುಗೀತು. ಜಾತ್ರೆ ವರ್ಷಕ್ಕೊಮ್ಮೆ ಮಾಡ್ತೀವಿ, ಅದು 12ನೇ ತಾರೀಕಿಗೆ ಮುಗೀತು. ಯಾವಾಗ ಚಾಲು ಆಗ್ಯದ ಅದು ಮುಗೀತದ. ನೀವು ನಿಮ್ಮ ಊರಿಂದ ಬಂದಿರಿ, ನಿಮ್ಮ ಊರಿಗೆ ಹೋಗ್ತೀರಿ, ಮುಗೀತಲ್ಲ. ಸಂಸಾರ ಆದ ನೋಡಿ, ಅದು ಹೊಟ್ಟೆ ಮುಗಿಯೋದಲ್ಲ. ಮುಗಿಸೋದವ್ರು ಯಾರು ಇಲ್ಲೇ ಸುಮ್ಮತ್ತಾರ, ಎಲ್ಲ ಮುಗಿತತ್ತ. ಬಾಯಾಗತ್ತಾರ, ಒಳಗೆ ಮುಗಿಸೋದು ಆಗೇ ಇಲ್ಲ. ಮುಗಿಸಿ ಯಾರೂ ಹೋಗಿಲ್ಲ, ಮುಗಿಸೋದು ಆಗಿಲ್ಲ. ಬೇಕಾದವ್ರು ಇರಲಿ, ಅವರು ಆ ಸಂಸಾರಕ್ಕೆ ಏನೂ ಧಕ್ಕೆ ಆಗಲ್ಲ. ಯಾರು ಮಾಡ್ತಾರೆ ಕಿವ್ರೇ ಹೋಗ್ತಾರೆ. ರಾಜ ಡಂಗ್ ಹೊಡೆಸದ. ಎಂದೂ ಮುಗಿಲಾರ ಕತೆ ಯಾರ್ಯಾರು ಹೇಳೋರು ಇದ್ರೆ ಬರ್ರಿ. ಎಂದೂ ಮುಗಿಲಾರ ಕತೆ ಇರ್ತಾವೆ ಜಗತ್ನಾಗ. ಕತೆ ಚಾಲು ಆಗಿದೆ, ಮುಗಿಬೇಕಿಲ್ಲ. ತಾಸು ಆದಿತ್ತು, 2 ತಾಸು ಆದಿತ್ತು, 4 ತಾಸು ಆಯಿತು. ಕಡ್ಕೊಳ್ಳೋದೊಂದು ಹುಡುಗ ಭೇಟಿ ಅದ ನೋಡು. ಎಂದೂ ಮುಗಿಲಾರ ಕತೆ ನಾ ಹೇಳ್ತೀನಿ, ರಾಜ ನನಗೇನು ಕೊಡ್ತೀಯ ನಾವು. ಎಂದೂ ಮುಗಿಲಾರ ಕತೆ ಹೇಳಿದ್ರೆ ನಿನಗೆ ಅರ್ಧ ರಾಜಕೀಯ ಕೊಡ್ತೀನಿ. ಭಾಳ ಚಲೋ ಆಯಿತು. ನನ್ನ ಹೆಸರಲ್ಲೇ ಮಾಡೋದು ನಾವು. ಮಾಡಿದ್ರು. ಎಂದೂ ಮುಗಿಲಾರ ಕತೆ ಹೇಳ್ತೀನಿ ಅಂದ್ರೆ ಎಂದೂ ಮುಗಿಲಾರ್ದಂಗೆ ಹ್ಞೂ ಅನ್ನೋರು ಒಂದು ಬೇಕಲ್ಲ. ನಾವಲ್ಲ, ನೀವಲ್ಲ. ರಾಜ ಅಂದ ಡಂಗ್ ಹೊಡ್ಸಿ ತಪ್ಪಾಗ್ಯದ, ನಾನೇ ಹ್ಞೂ ಓದ್ತೀನಿ, ಚಾಲು ಮಾಡೋಣ ನಾವು. ನೀ ತೆಳಗೆ ಕುಂದ್ರ ನಾವು ರಾಜಾಗ. ಹೇಳೋರು ಮ್ಯಾಲೆ ಕುಂದಿರ್ಬೇಕು, ಹ್ಞೂ ಅನ್ನೋರು ತೆಳಗೆ ಕುಂದಿರ್ಬೇಕು. ರಾಜ ಕೂತು. ಎಂದೂ ಮುಗಿಲಾರ ಕತೆ ಹೇಳ್ತೆ ನಾವು. ಹಾಂ ಹೇಳ್ತೀನಲ್ಲ ಅಂದು. ಎಂದೂ ಮುಗಿಯಲ್ಲ ಅದು, ಎಂದೆಂದೂ ಮುಗಿಯೋದಲ್ಲ ಅಂದು. ಚಾಲು ಆಯ್ತು ನೋಡಿ ಕತೆ. ನಾನು ಈಗ ಚಾಲು ಮಾಡ್ತೀನಿ, ನೀವು ಏಕೆ ಹ್ಞೂ ಅನ್ಬೇಕು. ಹೇಳ್ದವ ಹೆಂಗೆ ಊರಾಗ 2 ಗಂಟೆ ಹೆಣ್ತಿದ್ರು, ಹ್ಞೂ ಅತ್ತಿದ್ದು. ಮುಂದೆ ಅವು ಥೋಡೆ ದಿನ ಸಂಸಾರ ಮಾಡೋದು, ಹ್ಞೂ. ಮುಂದೆ ಅದರೂ ಹೊಟ್ಟೆಲಿ ಒಂದು ಗಂಡು ಹುಡ್ತು, ಹ್ಞೂ. ಮುಂದೆ ಅದು ದೊಡ್ಡದಾಯ್ತು, ಹ್ಞೂ. ಅದಕ್ಕೊಂದು ಹೆಂಡ್ತಿ ಮಾಡಿದ್ರು, ಹ್ಞೂ. ಮುಂದೆ ಅದೊಂದು ಥೋಡೆ ದಿನ ಮಾಡ್ಕೊಳ್ತಿತ್ತು, ಹ್ಞೂ. ಮುಂದೆ ಅದ್ರ ಹೊಟ್ಟೆಲಿ ಒಂದು ಗಂಡು ಹುಡ್ತು, ಹ್ಞೂ. ಮುಂದೆ ಅದು ದೊಡ್ಡದಾಯ್ತು, ಹ್ಞೂ. ಅದಕ್ಕೊಂದು ಹೆಂಡ್ತಿ ಮಾಡಿದ್ರು, ಹ್ಞೂ. ಮುಂದೆ ಅದ್ರ ಹೊಟ್ಟೆಲಿ ಒಂದು ಹುಡ್ತು. ಶಿವಾಯ ನಮ್ಮ ನಾವು. ಇದು ಹಂಗೆ ಗಂಡ ಹೆಣ್ತಾ ಆಗುದೆ, ಮಕ್ಕಳು ಹಾಡಿದೆ, ಗಂಡ ಮುಗೀತದ. ಹ್ಞೂ ರಾಜ ಅಂದ ಬಿಡು ಅಂದ ನಾವು. ಬಿಡೋದಿಲ್ಲ ಅಂದ ನಾವು. ಹೊರಗಿನ ಕತೆ ಅಲ್ಲೋ ಮಾರಾಯ, ನಿನ್ನ ಸಂಸಾರ ಕತ್ತಿನ ಇದು ಎಂದೆಂದೂ ಮುಗಿದಿಲ್ಲ, ಯಾರಿಗೂ ಮುಗಿಸಿದಾಗಿಲ್ಲ, ಮುಗಿಸ್ಕೊಂಡು ಹೋಗಿಲ್ಲ. ಸ್ವತಃ ನೀನೇ ಸದ್ಗುರುನಾಥನ ಚರಣ ಹೇಳಿದೆ ಅಂದ್ರೆ ಅದು ತಾನೇ ಮುಗಿತಾವ. ತಾನೇ ಒಂದು ಮುಗಿಸ್ ಹೋಗ್ಬೇಕಲ್ರಿ. ಇನ್ನಾದ್ರೂ ನಾ ಕೇಳ್ತೀನಿ, ಇಟ್ಟು ವಯಸ್ಸಾಗ್ಯದ ಇಟ್ಟೆಲ್ಲ ನಾನು ಹಿಡ್ಕೊಂಡು, ನಾನು ಬಿಟ್ಟು ಹೇಳೋದಲ್ಲ, ನಿಮ್ಮ ಹಿಡ್ಕೊಂಡು ನಾನು ಹಿಡ್ಕೊಂಡು ಒಮ್ಮರೆ ಸಂಸಾರದ ಬ್ಯಾಸರಿಕೆ ಬಂದದ. ಮನೆಯಾಗ ರಗಡ್ಸಲ್ಲ ಅಂದಿರಿ ಇಲ್ಲಿ ನೀವು. ಇನ್ನೊಮ್ಮನೆಯನ್ನು ಮಾರಿ ನೋಡಿದ್ರು ನೋಡು ಅಂದಿರಿಲ್ಲ, ಇಲ್ಲ. ಅರ್ಧ ತಾಸಾಗನ ಮತ್ತೆ ಫೋನ್ ಹಚ್ಚಿರಿ. ಅವನು ಅತ್ತಾನ, ಇನ್ನೊಮ್ಮನೆಯನ್ನು ಮಾರಿ ನೋಡಿದ್ರು ನೋಡು ಅತ್ತಾನ. ಅರ್ಧ ತಾಸಾಗನ ಬಂದು ಕಿಂಗ್ ನಿಂದಿರ್ತಂದು ನೋಡಿ, ನಾಯಿ ನಿತ್ತಾನ. ಹೆಣ್ಮಗಳು ಅತ್ತಾಳ, ಮಾರಿ ನೋಡೋದಲ್ಲ ಅಂದಿದೆ, ಮತ್ತ್ಯಾಕೆ ಬಂದಿ ಅತ್ತ. ನೀನು ಬಿಟ್ಟು ಯಾರು ಹೇಳು. ಮಾನಿಗಡಿ ಯಾರೂ ಇಲ್ಲ, ಆಕಿನ ಬಿಟ್ರ. ಆಕೆ ಅತ್ತಾಳ, ನಾನು ಬಿಟ್ಟು ಯಾರೂ ಇಲ್ಲ.
ಹ್ಯಾಂಗ ಹಿಂದೂ ನೀನೇ ಮುಂದೂ ನೀನೇ. ಇವ್ರಿಗೆ ಬೇಸರಿಕೆ ಬರ್ತದ? ಬೇಸರ ಮಾಡ್ಕೊರೋ, ಇದ್ರ ಸುಖ ಇಲ್ಲ. ಮಾಡೋದು ಬಿಡಬೇಡ, ಮಾಡಲಾರ್ದೆ ಇರಬೇಡ, ಮಾಡಲಾರ್ದಂಗಿರು. ಹಡಗ ಹ್ಯಾಂಗ ನೀರಿನ ಮ್ಯಾಲ ಹೋದ್ರ ದಂಡೆ ಮುಟ್ತದಲ್ಲ, ಸಮಸ್ತ ಪ್ರಪಂಚ ನಿನ್ನ ಅಧೀನ ಇರಲಿ. ಹಡಗ ನಂದತ್ತ ನೀರ ಹೊಡೆದೆ ಅಂದ್ರೆ ಮುಣಿಗೆ ಹ್ಯಾಂಗ ಸೈತೀರಿ, ಸಂಸಾರ ನಂದತ್ತ ಅದ್ರ ಮುಳುದ್ರಿ ಅಂದ್ರೆ ನೀವು ಯಾರೂ ಉಳಿಯೋದಲ್ಲ. ನೀರಿನ ಮ್ಯಾಲ ಹಡಗ ಹೋಲಿ, ಸಂಸಾರದ ಮ್ಯಾಲ ನೀವಿರ್ರಿ, ನಿಮ್ಮ ಮ್ಯಾಲ ಸಂಸಾರ ಕೂತರು ಮುಣುಗಿಸ್ತದ. ಮುಣುಗಿಸಲಾರ್ದ ಒಂದು ಜಗತ್ನಾಗದ ಸದ್ಗುರುನಾಥನ ಪಾದ. ಅವನ ಪಾದ ಹಿಡೀರಿ. ಆ ಕಡೆ ಓಡೋಡಿ ಮನಸ್ಸಿಗೆ ದಣವಾಗ್ಯದ, ಓಡ್ತದ ಮನಸ್ಸು, ಅದರ ಸುಖ ಇರಬೇಕು. ಮನಸ್ಸ ಓಡೋಡಿ ತಿರುಗಾಡಿ ದಾವತಿ ಅಂದ್ರೆ ಓಡುದು. ಓಡಿ ದಣವಾಗ್ಯದ. ದಣವ ಆದ ಬಳಿಕ ಹ್ಯಾಂಗ ಮಾಡ್ಲವ್ರು ಒಂದೇ ಒಂದು ಉಳ್ದದ, ಪರಮಾತ್ಮನ ಪಾದ, ಸದ್ಗುರುನಾಥನ ಪಾದ. ಆ ಪಾದ ಹಿಡಿ, ಅದಕ್ಕೆ ಹೊಂದದೆ ಅಂದ್ರೆ ನಿನ್ನ ದಣು ದೂರ ಆತದ. ಇನ್ನು ಮತ್ತೆ ಮುಂದೆ ಬರೀತಾರ. ತಮ್ಮ ಸುಮ್ಕೋನ ಇರ್ರಿ ಸಣ್ಣವನು ಅಪ್ಪಿ. ಹಾಂ ನೋಡ್ರಿ ಇಲ್ಲಿ, ಓಂ ನಮ ಸ್ಥಳದಲ್ಲಿ ಆದ ಮಾತು ಸುಳ್ಳೇನವ್ವ, ಅದು ಎಲ್ಲಾದವ್ವ? ಬಲ್ಲಿದ ಗುರುವಿನ ಹಂತಲ್ಲಿ ಹೋದರ ಕಂಡಾದವ್ವ, ಅಲ್ಲಿ ಹಿಂಗ್ಯಾದವ್ವ. ಸ್ವಲ್ಪ ಲಕ್ಷ್ಯ ಕೊಡ್ರಿ, ತಿಳಿತದ. ಮೊದಲು ಓಂ ಅಂದ್ರೆ ಏನು ತಿಳ್ಕೊಬೇಕು. ಓಂ ಮತ್ತೆ ಎದಕ್ಕತ್ತಾರ? ಮಡ್ಯಾಳಪ್ಪ ಮುತ್ತೆ ಇಂಥ ಜ್ಞಾನಿ ಇದ್ದ. ಅವರು ಸಂಸ್ಕೃತ ಕಲ್ತಿಲ್ಲ, ಯೂನಿವರ್ಸಿಟಿಯಾಗ ಓದಿಲ್ಲ. ಸಮಸ್ತ ವೇದ ಆಗಮ ಶಾಸ್ತ್ರಗಳ ಸಾರ ತಮ್ಮ ಆಡು ಭಾಷೆದಲ್ಲಿ ತಿಳಿಸಿದ ಮಹಾನ್ ಸಂತ ಯಾರಿದ್ರು? ಕಡ್ಕೊಳ್ಳದ ಮಡಿವಾಳಪ್ಪನವರು. ಓಂ ನಮ್ಮ ಸ್ಥಳದಲ್ಲಿ ಆದ ಮಾತಾ. ಓಂ ಅಂದ್ರೇನು? ಪರಮಾತ್ಮ. ಪರಮಾತ್ಮ ಅಂದರೆ ಓಮ, ಓಂ ಅಂದರೆ ಪರಮಾತ್ಮ. ಈ ಓಂ ಏನು ಕೂಡ ಆಗ್ಯದ? ಯಾರು ಮಾತಾಡ್ರಿ. ಉ ಮ, ಇವು 3 ಅಕ್ಷರ ಕೂಡಿ ಓಂ ಆಗ್ಯದ. ಉ ಮ ಕೂಡಿ ಓಂ ಆಗ್ಯದ. ಇದೇ ಓಂಕಾರದ. ಯಾರು ಈ ಓಂಕಾರದ ಜಗ ಅದಲ್ಲ, ಆ ಓಂಕಾರ ಪರಮಾತ್ಮ ಅದ. ಪರಮಾತ್ಮ ಅಂದ್ರೆ ಶುದ್ಧ ಬ್ರಹ್ಮ. ಅಲ್ಲಿ ಆ ಜಗ ಏನು ಅನ್ನೋಡು, ಅದು ಹೆಂಗದ ಜಗ? ನಮ್ಮ ಗಮ್ಯಸ್ಥಾನ ಏನು? ಗಮ್ಯಸ್ಥಾನ ಏನು? ಬ್ರಹ್ಮ. ಸಾಧನ ಏನು? ಓಂಕಾರ. ನಮ್ಮ ಸಾಧನ ಓಂಕಾರ. ಕರ್ಕೊಂಡು ಹೋಗೋರು ಯಾರು? ಗುರುಗಳು. ಆ ಓಂ ಏನಾದಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಅಂದ್ರೆ ಯಾರು? ವಿಷ್ಣು ಅಂದ್ರೆ ಯಾರು? ರುದ್ರ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಜಗತ್ತು ಮಾಡ್ದವ, ವಿಷ್ಣು ಅಂದ್ರೆ ರಕ್ಷಣೆ ಮಾಡ್ದವ, ರುದ್ರ ಅಂದ್ರೆ ಲಯ ಮಾಡ್ದವ. ಈ ಏನು ಒಂದು ಉಪಾಸನ ಆದಲ್ಲ, ಈ ಉಪಾಸನದ ಮಾರ್ಗ ಹಿಡಿದು ನೀವು ಹಾದಿ ಅಂದ್ರೆ ಆ ನಿರ್ಗುಣ ಪರಮಾತ್ಮ ಗೊತ್ತಾತನ. ಸಗುಣದಿಂದ ನಿರ್ಗುಣಕ್ಕೆ ಹಾದಿ ಅಂದ್ರೆ ನಿರ್ಗುಣ ಪರಮಾತ್ಮನ ಗೊತ್ತಾದ, ಅದು ನಿನ್ನ ಗಮ್ಯಸ್ಥಾನ. ಅದ ಹ್ಯಾಂಗ ನದಿ ದಾಟಲಕ್ಕ ನಾವದಲ್ಲ, ನಾವಿದ್ರೆ ನದಿ ದಾಟ್ಲಿಕ್ಕೆ ಬರ್ತದ, ನಾವಿಲ್ಲಂದ್ರೆ ದಾಟ್ಲಿಕ್ಕೆ ಬರಂಗಿಲ್ಲ. ಹಾಂಗ ತಮ್ಮ ಸದ್ಗುರುನಾಥ ಇಲ್ಲದೆ ನೀ ಪರಮಾತ್ಮ ನೋಡಲಕ್ಕ ಬರಂಗಿಲ್ಲ. ಅಲ್ಲೇನು ಮಾತಾಗ್ಯಾವಲ್ಲ, ಆ ಮಾತು ಆದೇನು ನಿನ್ನ ಬಲ್ಲಿ? ಆದೇನು ಇಲ್ಲ.
ಕರ್ಮೋಪಾಸನೆಗೆ ಹೇಳ್ಯಾರ, ಅಲ್ಲಿ ಉಪಾಸನಾ ಸಾಧನೆ ಹೇಳ್ಯಾರ. ಲಕ್ಷದಾಗಿಡ್ರಿ, ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಕರ್ಮಕಾಂಡ ಅಂದ್ರೆ ಪೂಜಾ ಪಾಠ, ಗಂಟಿ ಜಾಂಗಟಿ, ಧೂಪ ದೀಪ ಮಾಡೋದು. ಉಪಾಸನಾ ಕಾಂಡ ಅಂದ್ರೆ ಹಿಂಗೆ ನಿಮಗೆ ತಿಳಿಯಂಗೆ ಹೇಳ್ತೀನಿ. ಕರ್ಮಕಾಂಡ ಅಂದ್ರೆ ಶರೀರದಿಂದ ಶಾರೀರಿಕವಾಗಿ ಮಾಡುವಂಥ ಕರ್ಮ. ಗಂಧ ಹಚ್ಚೋದು, ಈವತ್ತಿ ಹಚ್ಚೋದು, ಹೂವು ಏರ್ಸೋದು, ಗಂಟಿ ಬಡಿಯೋದು, ನಗರಿ ಬಡಿಯೋದು, ಇವು. ಇನ್ನು ಮಾನಸಿಕವಾಗಿ ಉಪಾಸನಾ ಕಾಂಡ, ಮಾನಸಿಕವಾಗಿ ಧ್ಯಾನ, ಯೋಗ, ಧ್ಯಾನ, ಮೌನ. ಮಾನಸಿಕವಾಗಿ ಈ ಓಂಕಾರ ಅನ್ನತಕ್ಕಂಥ, ಓಂ ಅನ್ನತಕ್ಕಂಥ ಮಂತ್ರ ಏನದ, ಮಹಾಮಂತ್ರ ಸದ್ಗುರುನಾಥ ನಿನಗೆ ಕೊಟ್ಟನಲ್ಲ, ಆ ಮಂತ್ರದ ಸಾಧನ ಮಾಡಿ ಸಗುಣದಿಂದ ನಿರ್ಗುಣಕ್ಕೆ ಹೋದೆ ಅಂದ್ರೆ ಆ ಮಾತು ಅವಾಗ ಸತ್ಯ ಆಗ್ತದ. ಮಾಡ್ಬೇಕಲ್ಲಪ್ಪ, ಮಾಡ್ಬೇಕಲ್ಲ. ಅದು ಹಿಂಗದ ಓಂಕಾರ, ಅಲ್ಲಿ ಏನೊಂದು ಇಲ್ಲ. ಹೆಂಗದ? ಪೆವರ್ 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 ಅದ, ಶುದ್ಧದ. ಆ ಶುದ್ಧವಾದ ಬ್ರಹ್ಮ ನಾನೇ ಇದ್ದೇನೆ ಅಂತ ತಿಳಿಬೇಕಾದ್ರೆ ಈ ಓಂ ಅನ್ನತಕ್ಕಂಥ ಸಾಧನೆ ಇಲ್ಲದೆ ಆಗಲಕ್ಕೆ ಬರಂಗಿಲ್ಲ. ಸಾಧನ ಬೇಕಲ್ಲ. ಜೀವ ಹೋಗಿ ಶಿವ ಆಗ್ಬೇಕಲ್ಲ, ನರ ಹೋಗಿ ನಾರಾಯಣ ಆಗ್ಬೇಕಲ್ಲ, ಮಾನವ ಹೋಗಿ ಮಾದೇವ ಆಗ್ಬೇಕಲ್ಲ. ಅದಕ್ಕೆ ಈ ಓಂಕಾರ ಸಾಧನೆಯಿಂದ ಗುರುನಾಥ ಅನ್ನತಕ್ಕಂಥ ಹಡಗಿನೊಳಗೆ ಕೂತು ನೀ ಹಾದಿ ಅಂದ್ರೆ ಗಮ್ಯಸ್ಥಾನ ಮುಟ್ತಿ. ಅದಕ್ಕೆ ನೀನು ಗುರುಗಳು ಕೊಟ್ಟಂಥ ಮಂತ್ರವನ್ನು ತಿಳ್ಕೊ. ಆ ಮಾತು ಹೆಂಗದಂದ್ರೆ ಆ ಮಾತು ಯಾರು ಅನುಸರಿಸ್ತಾರ ಅವ್ರಿಗೆ ದುಃಖ ಇಲ್ಲ. ಬಲ್ಲಿದ ಗುರುವಿನ ಹಂತೆಯಲ್ಲಿ ಹೋದರ ಕಂಡಾದವ್ವ ಅಲ್ಲಿ ಹಿಂಗೆ ಅದವ್ವ. ಆ ಅಮೂಲ್ಯವಾದಂಥ ಬ್ರಹ್ಮಜ್ಞಾನ ಸೇವಕರು ಬರೀತಾನೆ ಮಂಡ್ಯಾಳಪ್ಪ ಮುತ್ತೆ. ಯಾರು ಬಲ್ಲಿ ಹೋಗ್ಬೇಕಂದ್ರೆ ಬಲ್ಲಿದ ಗುರು. ಬಲ್ಲಿದ ಗುರು ಅಂದ್ರೆ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಜಾತಿ ಮತ ಕುಲ ಭೇದ ಪಂಥ ಎಲ್ಲ ಕಿತ್ತು ಒಗೆದಿರಬೇಕು. ಸಕಲ ವೇದ ಆಗಮಗಳು ಘಂಟಾಘೋಷವಾಗಿ ಹೇಳಲಕ್ಕೆ ಕೇಳಲಕ್ಕೆ ಬರ್ತಿರಬೇಕು. 6 ತಾಸು ರಾತ್ರಿ ಯಾರಿಗೆ ಸಂಶಯ ಆಗ್ಯದ ಆ ಸಂಶಯದ ಬೇರೆ ಕಿತ್ತಿ ಅಂತಃಕರಣದೊಳಗಿನ ಅಜ್ಞಾನ ತೆಗೆದು ನನಗ ನಿನಗ ಭೇದ ಇಲ್ಲವೇ ಇಲ್ಲ, ನೀನೇ ನಾನು ನಾನೇ ನೀನು ಅನ್ನತಕ್ಕಂಥ ಅದ್ವೈತ ಜ್ಞಾನ ಯಾರು ಮಾಡಿ ಕೊಡ್ತಾರ ಅಂಥವ್ರು ಯಾರು ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಕಡ್ಕೊಳ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು. ಅಲ್ಲಿ ಹೋಗ್ಬೇಕತ್ ನೋಡು, ಅಲ್ಲೇ ಹೋಗ್ಬೇಕು. ಮತ್ತೆಲ್ಲರೂ ಆದ್ರೆ ನಿಮ್ದು ಅಗದಾಗೋದಿಲ್ಲ. ನಾನು ಮೇಲೆ ಹೇಳ್ತೀನಿ, ಡಾಕ್ಟ್ರ್ ಶಾಣೆ ಇದ್ದಲ್ಲ ಹೋಗಿ ತೋರಿಸ್ಕೊಳಕ್ಕ. ದೊಡ್ಡ ಡಾಕ್ಟ್ರ್ ಬಲ್ಲಿ ಹೋದ್ರೆ ರೋಗ ಹೋಗೋದಿಲ್ಲ. ಡಾಕ್ಟ್ರ್ ಶಾಣೆ ಅಂತ ಯಾರಿಗೆತ್ತಾರ? ಕೈ ಹಿಡಿದ್ರೆ ಹೇಳ್ಬೇಕವ, ನಾಡಿ ಹಿಡಿದ್ರೆ, ನ್ಯಾಲಿಗೆ ನೋಡಿದ್ರೆ ಹೇಳ್ಬೇಕು, ಕಣ್ಣು ನೋಡಿದ್ರೆ ಹೇಳ್ಬೇಕು ಇವ ಶಾಣೆ ಡಾಕ್ಟ್ರ. ಈಗಿನ ಡಾಕ್ಟ್ರ್ ಹೆಂಗಾರ ಶಾಣೆನೂ ಹಾರಿ ಇಲ್ಲತ್ತಲ್ಲ, ಒಂದು ತೊಡೆ ಮಂದಿ ಯಾರ ನಿಮಗೆ ಕೇಳ್ತಾರೆ ಏನಾಗ್ಯದ, ಏನಾರ ಆಲರ್ ಹೋಗ್ತಾರೆ ದವಾಖಾನಿಗೆ ಹೇಳ್ಬೇಕು. ಉರಿ ಬಂದವ್ರಿ, ಯಾವಾಗ ಬಂದವ? 2-3 ದಿನ ಐತ್ರಿ, ಇನ್ನೊಂದು ಜರ ಬರಲಿ ಅತ್ತಾರ. ನಿನ್ನ ನಾಲಿಗೆ ನೋಡ್ರಿ ಹೇಳ್ಬೇಕು, ಅವ್ರು ನಿನ್ನ ಕಣ್ಣು ನೋಡ್ರಿ ಹೇಳ್ಬೇಕು, ನಿನ್ನ ನಾಡಿ ನೋಡು ಇವ ಡಾಕ್ಟ್ರ. ಹ್ಯಾಂಗ ವೈದ್ಯ ನೋಡು, ಇನ್ನೊಬ್ಬ ಜಗತ್ನ ಭವರೋಗ ವೈದ್ಯನ ಜನನ ಮರಣಗಳ ಬಿಡಿಸುವಂಥ ಒಬ್ಬ ವೈದ್ಯ ನೋಡು. ಅವ ಯಾರು ಅಂತ ಕೇಳಿದ್ರೆ ಬಲ್ಲಿದ ಸದ್ಗುರುನಾಥ, ಅವನೇ ಮಡಿವಾಳಪ್ಪ. ಅವನ ಬಲ್ಲಿ ಹಾದಿ ಅಂದ್ರೆ ಅದು ಸಿಗ್ತದ. ಏನು ಸಿಗ್ತದ? ಅವೇದ ಜ್ಞಾನ, ಸತ್ಯಂ ಅನಂತಂ ಬ್ರಹ್ಮ. ಅದು ಸತ್ಯದ, ಅನಂತದ, ಅದು ಜ್ಞಾನ ಸ್ವರೂಪದ, ಅದು ಬ್ರಹ್ಮದ. ಆ ಬ್ರಹ್ಮನೇ ನಾ ಇದ್ದೇನೆ. ಮತ್ತು ಮುಂದತ್ತಾರವರು ಹಿಂದಕ್ಕೆ ಕೇಳ್ರಿ, ಹಿಂದಕ್ಕೆ ಪರಿಪರಿ ಸೀರಿಯ ನುಟ್ಟು ಹರದೇ ನವ್ವ ನಾ ಬಲು ಮೆರದೇ ನವ್ವ. ತಾಯಿ ನಿನ್ನ ಮುಂದಾಡಿದ ಮಾತು ಸುಳ್ಳೇ ನವ್ವ, ಹೇಳಿದರೆ ಕೇಳಿದೇನವ್ವ. ಎಷ್ಟು ಶಾಣೆ ನೋಡು ಮುತ್ತೆ. ಹಿಂದಕ್ಕೆ ಪರಿಪರಿ ಸೀರೆಯ ನುಟ್ಟು ಹರದೇ ನವ್ವ ನಾ ಬಲು ಮೆರದೇ ನವ್ವ. ಸೀರೆ ಅಂದ್ರೆ ಸೀರೆ ಅಲ್ಲ, ಹಂಗೆ ಅಂದ್ರೆ ಹಂಗೆ ಅಲ್ಲ.
ಸೀರೆ ಅಂದ್ರೆ ಇಲ್ಲಿ ಶರೀರಗಳು ಎಷ್ಟೋ ತೊಗೊಂಡಿವಿ, ಬಂದೀವಿ, ಇದ್ದೀವಿ, ಹೋಗಿವಿ. ಎಷ್ಟು ಸಲ ಲಕ್ಷ ಇಡ್ರಿ, 83,99,999 ಸಲ ಹುಟ್ಟಿವಿ, ಅಷ್ಟು ಸಲ ಸತ್ತೀವಿ, ಅಷ್ಟು ಶರೀರ ತೊಗೊಂಡಿವಿ, ಅಷ್ಟೆಲ್ಲ ಶರೀರ ಹೋಗ್ಯಾವ. ಆ ಶರೀರ ತೊಗೊಂಡು ಬಂದಾಗ ನೀ ಏನು ತಿಳ್ಕೊಂಡೇ ಇಲ್ಲ. ಇದು 84ನೇ ಲಕ್ಷದ ಸೀರಿದು. ಇದು ಸೀರೆ ಉಟ್ಕೊಂಬಂದಿರಿ. ಇದೊಂದೇನು ಉಟ್ಕೊಂಬಂದಿವಲ್ಲ, ಹಿಂದಿಂದ ಹೋಗಲಕ್ಕವು. ಆ ಜನ್ಮ ತಿರುಗಿ 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 ಏನು ತಿಳ್ಕೊಳಕ್ಕೆ ಬರಲಿಲ್ಲ, ಅಲ್ಲಿ ತಿಳ್ಕೊಳಕ್ಕೂ ಬರಂಗಿಲ್ಲ. ಈ ಸೀರೆ ಉಟ್ಕೊಂಡು ಎಷ್ಟು ಹಂಗೆ ಹಳಿವಾಗಿ ಹೋಗ್ಯಾವಲ್ಲ. ಅಂಗಿ ಹಳಿದೈತಂದ್ರೆ ಒಗಿತಿರಲ್ಲ, ಸೀರೆ ಹಳಿದೈತಂದ್ರೆ ಒಗಿತಿರಲ್ಲ, ದೋತ್ರ ಹಳಿದವ್ರು ಒಗಿತಿರಲ್ಲ, ಮತ್ತೊಂದು ಹೊಸ ತೊಗೊಂಬರ್ತೀರ. ಹಂಗೆ ಶರೀರ ಹಳಿದೈತಂದ್ರೆ ಬಿಡ್ತಾನ ಜೀವ, ಕರ್ಮಾನುಸಾರ ಮತ್ತೊಂದು ತೊಗೊಂಬರ್ತಾನ. ಹಿಂಗೆ ಅನಂತ ಸಲ ಹುಟ್ಟ್ಯಾನ, ಅನಂತ ಸಲ ಸತ್ತಾನ. ಅಲ್ಲರೇ ಪುಣ್ಯ ಮಾಡಲಿಲ್ಲ, ಗುರುಗಳ ಕಡೆ ಹೋಗಲಿಲ್ಲ. ಹುಟ್ಟಿದಿ ಸತ್ತಿದಿ ಹುಟ್ಟೋದು ಸಾಯೋದು ಮಾಡ್ಕೊತ ಬಂದಿದಿ. ಶ್ರೇಷ್ಠವಾದ ಜನ್ಮಕ್ಕೆ ಈಗ ಬಂದಿದೆಯಲ್ಲ, ಈಗ ಬಂದರೆ ಸದ್ಗುರುನಾಥನ ಚರಣ ಹಿಡಿ, ಸಮಸ್ತ ಇಲ್ಲಿತನ ಆದ ದುಃಖ ಹೋತದ, ನಿನಗೆ ಸುಖ ಪ್ರಾಪ್ತಿ ಆತದ. ತಾಯಿ ಮುಂದೆ ಆಡಿದ ಮಾತು ಸುಳ್ಳೇನವ್ವ. ತಾಯಿ ಅಂದರೆ ಯಾರಿಗೆ ತರ? ಗುರುವಿಗೆ ತಾಯಿ ಅಂತ ಕರೆದಾರ. ಬಸವಣ್ಣವ್ರು ಕರೆದಿಲ್ಲ, ಗುರು ತಾಯಿ ಗುರು ತಂದೆ. ಮರಾಠ ಕರೆದಾರ ಗುರು ಮಾಹುಲಿ. ಮಾಹುಲಿ ಅಂದ್ರೆ ತಾಯಿ, ಗುರು ಮಾಹುಲ್ಯನ. ಹಡದ ತಾಯಿ ಮಕ್ಕಳಿಗೆ ಏನಾರು ಆದ್ರೆ ಅಟ್ಟೆ ವ್ಯವಸ್ಥೆ ಮಾಡ್ತಾಳ, ಸ್ವಚ್ಛ ಮಾಡ್ತಾಳ, ತೊಳಿತಾಳ, ಉಣಿಸ್ತಾಳ, ತಿನ್ನಿಸ್ತಾಳ, ಕಣ್ಣ ನೀರು ಒರೆಸ್ತಾಳ. ಸದ್ಗುರುನಾಥ ಜಗತ್ನ ಯಾರು ಬೇಕಾದ್ರೂ ಅವನ ಚರಣಕ್ಕೆ ಬರಲಿ, ಎಲ್ಲರಿಗೆ ಜೋಕಿ ಮಾಡ್ತಾನೆ. ಎಂಥ ತಾಯಿ ರೀ, ಎಂಥ ತಾಯಿ! ತಾಯಿ ಸ್ವರೂಪನ ಸದ್ಗುರುನಾಥ. ಅವ ಏನು ಹೇಳ್ಯಾನ? ಅಪ್ಪ, ನೀನು ಆತ್ಮಸ್ವರೂಪ ಇದ್ದಿದಿ, ನೀ ಪರಮಾತ್ಮ ಇದ್ದಿದಿ, ನೀ ಬ್ರಹ್ಮಸ್ವರೂಪ ಇದ್ದಿದಿ, ನೀ ಕಲ್ಲಪ್ಪಲ್ಲ, ನೀ ಮಲ್ಲಪ್ಪಲ್ಲ, ನೀ ದೇಹ ಅಲ್ಲ. ದೇಹ ಬುದ್ಧಿಯಿಂದ ನೀ ಕೂತಿದೆಲ್ಲ, ಈ ದೇಹ ಬುದ್ಧಿ ನಿನಗೆ ದುಃಖ ತರ್ತದ, ಮತ್ತು ಜನ್ಮಗಳು ಆತವ. ನೀನು ಪರಬ್ರಹ್ಮ ಸ್ವರೂಪ ಇದ್ದೆ ಅಂತ ಹೇಳಿದ ಮಾತದು ಸುಳ್ಳೇನು? ಆ ಮಾತು ನೀ ಕೇಳಿದೇನು? ಕೇಳಿಲ್ಲ. ಆ ಮಾತು ಕೇಳು, ಗುರುವಿನ ಪಾದ ಹಿಡಿ. ಕಷ್ಟಪಟ್ಟು ಕಡ್ಕೊಳಕ್ಕೆ ಹೋದರ ಕಡಿಮೆ ನೋವ, ಅಲ್ಲಿ ತೊಡಕೆ ನೋವ. ಗುರುಮಾಂತೇಶನ ಪಾದ ಹಿಡಿಬೇಕವ್ವ, ಅಲ್ಲಿ ದುಡಿಬೇಕವ್ವ. ಕೊನೆ ಮಾತೊಂದು ಹೇಳಿದ್ರು ನೋಡಿ, ಹಿಂದೇನರೇ ಆಗಲಿ, ಅಕ್ಕ ಮದೆ ಹೇಳಿಲ್ಲ, ಹಿಂದೆ ಏನಾದರಾಗಲಿ ಇಂದು ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ. ಹಿಂದೇನರೇ ಅಲ್ಲಿ ಬಾರದ ಭವಂಗಳಲ್ಲಿ ಬಂದೆ, ಬಾರದ ದುಃಖಗಳು ಉಂಡೆ. ಇಂದು ಈ ಸದ್ದ ನನ್ನ ಮ್ಯಾಲ ಕರುಣ ಮಾಡು. ನನ್ನ ಮ್ಯಾಲ ಕರುಣ ಮಾಡಿದೆ ಅಂದ್ರೆ ನಾ ಧನ್ಯ ಆತೀನಿ. ಅದಕ್ಕೆ ಅವ್ರ ಥರ ಎಲ್ಲಿ ಬರ್ಬೇಕು? ಕಷ್ಟ ಬಿಟ್ಟು ಕಡ್ಕೊಳಕ್ಕೆ ಹೋದರ ಕಡಿಮೆ ಏನ್ರಿ ಅದ ಇಲ್ಲಿ? ಏನಾರು ಕಡಿಮೆ ಅದ? ಕಡಿಮಿಲ್ಲ. ಅಲ್ಲಿ ಏನಾರು ತೊಡಕದೇನು? ಏನೂ ತೊಡಕಿಲ್ಲ. ಆದ್ರೆ ಹಿಂಗೆ ಬರ್ಬೇಕು, ಯಪ್ಪ ನಿನ್ನ ಬಿಟ್ರೆ ನನಗೆ ಯಾರೂ ಇಲ್ಲೆಪ್ಪತ್ತು ಬರ್ಬೇಕು, ಏನಾರು ಲಿಗಾಡ್ ತೊಗೊಂಬರ್ಬಾರ್ದು. ನೋಡ್ರಿ ಬೇಕಾರೆ ಒಬ್ಬರು ಸಿರ್ಸಲ್ಗೆ ಹೊಂಟಿರ್ತಾರೆ, ಇನ್ನೂ ದಾರ್ಯಾಗ ಇರ್ತಾರ, ಫೋನ್ ಬರ್ತದ, ಏನತ್ತ ಅರ್ಜೆಂಟ್ ಮನೆಗೆ ಬಾ, ಅಲ್ಲೇ ಹೊಳ್ಳು. ಯಾಕೆ? ಸಿರಿಸೈಲಕ್ಕೆ ಹೋಗಟ್ಟು ಪುಣ್ಯ ಇರಲ್ಲ ಅವ್ರ ಬಲ್ಲಿ. ದಾರ್ಯಾಗ ಕರ್ಕೊಂಡು ಹೋಗ್ತಾರ, ದಾರ್ಯಾಗ ಬರ್ತಾವೆ ಏನಾರು ತೊಡಕ, ಅವೆಲ್ಲ ಬಿಟ್ಟು ಬಾ. ಹೆಂಗೆ ಬರೋದ್ರಿ ಮುತ್ತೆ? ಬಿಟ್ಟು ಹೇಳಿ ಬಾ. ಅಪ್ಪ ಮಡ್ಯಾಳಪ್ಪ ಮುತ್ತೆ, ನಿನ್ನ ಬಿಟ್ರೆ ನನಗೆ ಯಾರೂ ಇಲ್ಲ, ನನ್ನ ಸಮಸ್ತದ ಭಾರ ನಿನ್ನ ಮೇಲೆ ಹೊರಿಸೀನಿ, ನಾನು ನಿನ್ನ ಸೇವಾ ಮಾಡ್ಲಿಕ್ಕೆ ಹೊಂಟಿನತ್ತ ಬರ್ರಿ. 24 ತಾಸು ಸದಾ ನೆಮ್ಮದಿ ಕಾಪಾಡ್ತಾನೆ ಸದ್ಗುರುನಾಥ. ಕಾಪಾಡ್ತಾನೆ, ಅವ ಕಾಪಾಡೋ ಶಕ್ತಿ ಅದ ಅವನಿಗೆ. ಮತ್ತು ಅಲ್ಲೇನೂ ತೊಡಕಿಲ್ಲ, ಅಲ್ಲೇನೂ ಕಮ್ಮಿಲ್ಲ. ಕಡ್ಕೋಳ ಮಠ ನಮ್ಮ ಕರ್ನಾಟಕದಾಗ ಏನಾರು ಕೊರತೆ ಅದ? ಎಟ್ಟು ನೀರ, ಎಟ್ಟು ದಾಸೋಗ, ಎಟ್ಟು ಮಂದಿ ದುಡಿಯೋರು, ಎಟ್ಟು ಮಂದಿ ಉಣೋರು, ಎಟ್ಟು ದನ, ಎಟ್ಟು ಕರ, ಎಟ್ಟು ಹಾಲ, ಎಟ್ಟು ಹೈನ. ಮುತ್ತೆ ಒಬ್ಬರ ಮೇಲೆ ಸಿಟ್ಟಿ ಬಂದಾನ, ಹರಿದು ಬಿದ್ದಾನ. ಯಾಕೆ ಮಾಡ್ತೀರಿ ಅಂದಾನ?
ಮತ್ತು ಇಂಥ ಸಾಕ್ಷಾತ್ ಪರಮಾತ್ಮನ ನಮಗೆ ಸಿಕ್ಕಾನ. ಎಲ್ಲ ಬಿಡಬೇಕು, ಈ ಕಡೆ ಬರಬೇಕು, ಎಲ್ಲ ಬಿಡಬೇಕು. ಒಂದು 4 ದಿನ ಬಿಡೋದು, ಮತ್ತು ನಮ್ದು ಇದಕ್ಕಿದ್ದಂಗೆ ಇರ್ತದೆ. ನೀ ಕಾಯಂ ಆನಂದದಿರ್ಬೇಕಂದ್ರೆ ಮನಸ್ಸು ನಂದು ಎಲ್ಲ ತಕ್ಕೋ, ಎಲ್ಲ ಕಷ್ಟ ದುಃಖ ಸಂಸಾರ ಅಂದ್ರೆ ಇರುವೆ ಅವೆಲ್ಲ ಇರ್ತಾವತ್ತೇಳಿ ಬಿಟ್ಟು ಗಟ್ಟಿಯಾಗಿ ಗುರುಪಾದ ಹಿಡದೆ ಅಂದ್ರೆ ಅಲ್ಲಿ ಏನೂ ತೊಡಕಿಲ್ಲ, ನಿನಗೇನು ಕಮ್ಮಿಲ್ಲ. ಗುರು ಮಾಂತೇಶನ ಪಾದ ಹಿಡಿಬೇಕವ್ವ, ಅಲ್ಲಿ ದುಡಿಬೇಕು. ಬರೀ ಪಾದ ಹಿಡಿದು ಕೂತ್ರೆ ಕೆಲಸ ಆಗಲ್ಲ. ಪಾದ ಹಿಡಿಯೋದು 2 ಸಲ ಮೈ ತೊಗೊಳ್ಳೋದು, ರಬ್ಬ ಗೀತ ಈ ಇವತ್ತು ಹಚ್ಕೊಳ್ಳೋದು 3 ತೊಗೊಂಡ್ರೆ ಮಠ ಉಳಿತಾವ. ಪಾದ ಹಿಡಿಬೇಕು, ಹಿಡಿದ ಬಳಿಕ ದುಡಿಬೇಕು. ರಬ್ಬ ಇವತ್ತು ಹಚ್ಕೊಳ್ಳೋದ ಎಲ್ಲ ಅಪ್ಪಂದೇ ಅದು ಆತದ ನಿನ್ನ ಕೆಲಸ. ಇಲ್ಲಿ ಸೇವಾ ಮಾಡ್ಬೇಕಲ್ಲ. ರಬ್ಬ ಇವತ್ತು ಹಚ್ಕೊಳ್ಳೋದ, ಮಕ್ಕಳು ನೀರು ಹೆಂಗೋ ಒಂದು 50,000 ಲೀಟ್ರ್ ಟ್ಯಾಂಕರ್ ಕಟ್ಟಿರ ಎಳಕ ಹೊಡ್ಯೋದು, ದಮ್ಮನ ಇವತ್ತು ಹಚ್ಕೊಳ್ಳೋದು ಎಲ್ಲ ಅಪ್ಪಂದೆ. 3 ಒಬ್ಬ ತುಂಡಿಕೆ ಕೂತ್ರೆ ಮಠ ಉಳಿತಾವ. ದುಡಿಬೇಕ್ರಿ. ಅಪ್ಪವ್ರಿಗೆ ಏನು ಕಡಿಮೆ ಇದೆ ಹೇಳು? ನಿದ್ದೆ ಮಾಡಲ್ಲ ಅವ್ರು. ನಿದ್ದೆ ಬಾರಕ್ಕೆ ಮಕ್ಕೋತಾರ, 4ಕ್ಕೆ ಕೇಳ್ತಾರ. ನಾವು ಇಲ್ಲಿ ಪುರಾಣ ಬಿಡನ ಹೋಗಿ ಮಕ್ಕೋತೀವಿ, 9:00 ಹೇಳ್ತೀವಿ. ನಾವೆಂತ ಬಹದ್ದೂರು ಹುಲಿಗಳಿರ್ಬೇಕು. ಮತ್ತ ಉಣ್ಣನ ಮತ್ತ. ಅವ್ರು ಹಂಗಿಲ್ಲ. ಅವ್ರಿಗೇನ್ರಿ ಕಮ್ಮದ? ಅವ್ರ ಬಲ್ಲಿ ಏನ್ರಿ ಕಮ್ಮದ? ಸಾಕಾಗಟ್ಟು ಮಡ್ಯಾಳಕ್ಕೆ ಮುತ್ತೆ ಯಾವುದೋ ರೂಪದಿಂದ ತಂದು ಸುರಿತಾನ. ಯಾಕೆ ಅವ್ರು ಅಷ್ಟು ಬಡದಾಡ್ತ? ಅವರಿಗಾಗಿ ಅಲ್ಲ, ಸಮಸ್ತರ ಭಕ್ತರೇ ನನ್ನ ಸಮಸ್ತ ಭಕ್ತರೇ ನನ್ನ ಸ್ವರೂಪ, ನನ್ನ ಭಕ್ತರೇ ಮಡಿವಾಳಪ್ಪ. ಅವ್ರಿಗೇನೂ ಆಗಬಾರ್ದು ಸದಾ ಅಟ್ಟು ಪ್ರಯತ್ನ ಮಾಡ್ತಾರೆ ಅವ್ರು. ಸದಾ ಅವ್ರಿಗೆ ಯಾವ ಕೊರತೆನೂ ಆಗಬಾರ್ದು. ಪುಣ್ಯಾತ್ಮರೇ, ಅಂಥವ್ರ ಪಾದ ಹಿಡಿಬೇಕು, ಅಲ್ಲಿ ದುಡಿಬೇಕು. ಮತ್ತು ದುಡಿಬೇಕು. ಹೆಂಗೆ ದುಡಿಬೇಕು? ಈ ಸಾಮಾರು 8 ದಿನ ಆಯ್ತು ಮುತ್ಯ ನಾ ಬಂದು ಅಂದ್ರೆ ದುಡ್ದಂಗೆ ಅಲ್ಲದು. ಹಾಂ, ಸಾಮಾರಿಲ್ಲ, ಮಂಗಳಾರ ಇಲ್ಲ. ಸಂಸಾರದಾಗ ಒಂದಿನರೇ ವಾರ ಎಣಿಸಿರಿ, ತಿಂಗಳು ಎಣಿಸಿರಿ, ವರ್ಷ ಎಣಿಸಿರಿ. ನಾ ಹುಡುಗಾಟ ಕೇಳ್ತೀನಿ. ಲಗ್ನ ಆಗಿ 30-40 ವರ್ಷ ಆದವ್ರು ಇದ್ದಿರಲಿಲ್ಲ. ನೀವು ರೊಟ್ಟಿ ಏಸು ಟ್ರಕ್ ಮಾಡಿರಿ ಮನ್ಯಾಗ? ಒಬ್ಬರೇ ಬಿಡಿ ಹಚ್ಕೊಂಡ್ರ? ಒಗ್ಯಾಣಿ ಏಸು ಗಾಡಿ ಒಗದಿರಿ? ಬಿಡಿ ಹಚ್ಕೊಂಡ್ರ? ಹಿಂಗೆ ಅನ್ರಿ ಅಮ್ಮ ಮನ್ಯಾಗ. ನಿನಗೆ ಏನೋ ರೊಟ್ಟಿ ಬಡದು ಹಾಕಿದೆ, 7-8 ಟ್ಯಾಕ್ಟರ್ ಬಡ್ದಿನಿ ಅಂದು ನೋಡ್ರಿ ಅಮ್ಮ. ಅವ್ರ ಹತ್ತಾರ ನಿಮ್ಗೆ ಹೊಡೆದೆ ಉಪಕಾರಕ್ಕೆ ಹಾಕಿದೇನು? ನಿನಗೆ ತಂದಿನೇ ತಂದು ನೋಡಮ್ಮ. ತರ್ಲಕ್ಕೆ ದನ ಹೆಣ್ಮಾಳಕ್ಕಿನೂ ಸಿಟ್ಟಿ ಬಂದಳು, ಹೊಡೆದಂದಳಕ್ಕಿ. ನಾ ಚಲೋರ ಮಗಳತ್ತಿದ್ದೀನಿ. ಮತ್ತೊಬ್ರು ಯಾರೇ ಆದ್ರೆ ಹೆಂಗೆ? ಮತ್ತೊಬ್ರು ಯಾರೇ ಆದ್ರೆ ಸ್ವಾಮಿಗೆ ಮಂಗಳ, ಗುರುವಿಗೆ ಮಂಗಳ. ಅದಕ್ಕೂ ಸಟ್ಟು ಬತ್ತು ನೋಡು. ನಾರೇನು ದುಡ್ದಿಲ್ಲ ನೋಡ್ ನಾವು. ಅವಾಗ ಹೆಣ್ಮಗಳು ಹೇಳೋದು, ನೀ ದುಡಿಲಿಕ್ಕೇನು ಉಪಕಾರಕ್ಕೆ ದುಡಿದೇನು? ನಿನಗೆ ದುಡಿದಲ್ಲ ನನಗೆ ಕಟ್ಕೋಬೇಕು. ಕಟ್ಕೊಂಡಿದ್ದು ಹಾಕು. ಯಾರು ಬಿಡಿ ಹಿಡಿಯೋದಿಲ್ಲ. ನೀವು ಅನುಭವ ಮಾಡಿರಿ. ಎಷ್ಟು ಕಸ ತೆಗೆದಿರಿ, ಎಷ್ಟು ಒಗ್ಯಾಣ ಹೋಗಿದಿರಿ, ಎಷ್ಟು ರೊಟ್ಟಿ ಮಾಡಿರಿ, ಎಷ್ಟು ಮನೆ ಸಾರಿಸಿರಿ. ಯಾರೇ ಬಿಡೆ ಹಿಡ್ದಾರ? ಒಬ್ಬ ಗಂಡರ ಹಿಂಗೆ ಅಂದಾನ ಹೇಳ್ತಿ, ನಮ್ಮವ್ವ ಏನು ರೊಟ್ಟಿ ಮಾಡಿ ಹಾಕಿದೆ ನಿನ್ನ ಕಲ್ಯಾಣ ಅಲ್ಲಿ ಅಂದಾನ? ಅಂದಿಲ್ಲ. ಹೆಣ್ತಿ ಅಂದಾಳ ಒಂದು ಗಂಡಗರಿ ಏನು ದುಡ್ದು ಹಾಕಿದೆವು ಬಹದ್ದೂರು ಹುಲಿ ಎತ್ತು ಅಂದಿಲ್ಲ. ಸಂಸಾರದ 4 ದಿನ 8 ದಿನ ತಿಂಗಳು 70 ಬಂದು ಮಠದ ದುಡುರು ಸದ್ಗುರು ಹೇಳ್ತಾರ, ಇಂಥ ಭಕ್ತಿ ಎಲ್ಲಿ ಇಲ್ಲ ಯಪ್ಪ ಅಂತಾರ. ಎಂಥ ಪುಣ್ಯ ರೀ. ಅದಕ್ಕೆ ಅಂಥ ಗುರುಗಳ ಪಾದ ಹಿಡೀರಿ, ದುಡಿರಿ, ಮುಕ್ತಿ ಪಡೀರಿ. ಗುರುಗಳ ಪಾದ ಹಿಡಿದ್ರೆ ಏನು ಲಾಭ ಅದ ಅಂದ್ರೆ ದೇಹ ಬುದ್ಧಿ ಹೋತದ, ಜೀವ ಬುದ್ಧಿ ಹೋತದ, ದೇವ ಬುದ್ಧಿ ಬರ್ತದ. ಕೊನೆಗೊಂದು ದೊಡ್ಡ ಲಾಭ ಸಿಗ್ತದೆ. ಏನು? ಜನನ ಮರಣಗಳಿಂದ ಬಿಡುಗಡೆ ಆತದ. ನಾನು ಈಗೇನು ಹುಟ್ಟಿನಿ ಇಲ್ಲಿ ತನ ತಿಳಿಲಾರ್ಕ ಅಜ್ಞಾನದಿಂದ ಆದಂಥ ಅಜ್ಞಾನ ಸದ್ಗುರುನಾಥ ತನ್ನ ಯುಕ್ತಿಯಿಂದ, ತನ್ನ ತಪಸ್ಸಿನಿಂದ, ತನ್ನ ಜ್ಞಾನದಿಂದ, ತನ್ನ ಶಕ್ತಿಯಿಂದ ಅದು ತೆಗೆದು ಒಗಿತಾನ. ಮ್ಯಾಲೇನು ಬಂದದ ಪರಿಹರಿತಾನ. ನಿನ್ನೊಳಗಿದ್ದ ಪರಮಾತ್ಮ, ನನ್ನೊಳಗಿದ್ದ ಪರಮಾತ್ಮ ಬ್ಯಾರೆ ಇಲ್ಲ. ನೀನೇ ನಾನು, ನಾನೇ ನೀನು, ನಿನಗೆ ಅಭೇದ ದರ್ಶನ ಅಂತ ಹೇಳೋನವ್ರು ಅವ ತೆಗೆದು ಮುಗಿತು. ಆವಾಗ ಭಕ್ತನೂ ಇಲ್ಲ, ಶಿಷ್ಯನೂ ಇಲ್ಲ,
ಯಾರೂ ಇಲ್ಲ, ಎಲ್ಲರೂ ಒಂದೇ. ಅಂಥ ಜ್ಞಾನ ಯಾರಿಗೆ ಆತದ ಅವತ್ತು ಅವ್ರಿಗೆ ಈ ದಣು ಆಟೋಮೆಟಿಕ್ ತಾನೇ ಹೋತವ. ಮತ್ತು ಅದು ತಿಳಿಲಿಲ್ಲ ಅಂದ್ರೆ ದಣು ಆಗದೇ ಆಗದ ನೋಡಿ. ಮತ್ತು ಬೆನ್ನು ತುಳಿಸ್ಕೊಳ್ಳದೆ ಮುಂಜಾನೆ ಕತ್ತಿ ಹಂಗೆ ದುಡಿಯೋದೆ, ಮತ್ತು ಕಾಲು ಒತ್ತಿಸ್ಕೊಳ್ಳದೆ ಮುಂಜಾನೆ ದುಡಿಯೋದೆ. ನೋಡ್ಬೇಕು ನೀವು 10 ಮಣಿ ಬರೋ ಹ್ಯಾಂಗ ಮಾಡ್ತಾನೆ. ನನಗೆ ಸಾಕಾಗ್ಯದಪ್ಪ, ಹೊಲದ ಕಡೆ ಹೋದಂದ್ರೆ ಕೇಳತ್ತದ, ನಚಕನ ನಾಲ್ಕಕ್ಕೆ ಕೇಳ್ತದೆ. ಯಾಕೆ? ನಂದು, ನಂಬುದು, ನಮ್ಗೆ ಬೇಕು, ಇದಕ್ಕೆ ತೊಗೊಂಡದಲ್ಲ ಭ್ರಮ, ಅದರ ಸಲ ಇದು ಮಾಡ್ತದೆ. ಒಮ್ಮ ಪಕ್ಕ ಒಳಗಿಂದ ನಾ ಯಾರಿದ್ದೀನಿ ಅನ್ನೋದು ಗೊತ್ತಾಯ್ತಂದ್ರೆ ಅದು ಸದ್ಗುರುನಾಥ ಬಿಟ್ಟರೆ ಯಾರಿಗೆ ಸಾಧ್ಯ ಇಲ್ಲತ್ತ ಇವತ್ತು ತಿಳಿಸಿ